ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 28ನೇ ಅಧ್ಯಾಯವನ್ನು ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಪಾರಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾಥ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯಮಪಾಸ್ಮಹೇ ಹೃದಯಧ್ಯಾಯ ಸದಾ ಯೋಗಿವಿ. ಈ ಹಿಂದೆ 27ನೇ ಅಧ್ಯಾಯದಲ್ಲಿ ಏನಾಯಿತು ಅಂದರೆ, ಆ ಪಂಡಿತರಿಗೆ ಕುಪಂಡಿತರಿಗೆ ಗುರುಗಳು ಹೇಳ್ತಾರೆ, ನಿಮ್ಮ ಕೋರಿಕೆ ನೆರವೇರಿಸ್ತೀವಿ ಅಂತ ಹೇಳಿ ಅಲ್ಲಿ ಒಬ್ಬನು ಪಕ್ಕದಲ್ಲಿ ಹೋಗ್ತಾ ಇರ್ತಾನೆ. ಅವ್ನು ಕರೀತಾರೆ, ನೀನು ಯಾರು, ಎಲ್ಲಿ ಹೋಗ್ತಾ ಇದೆಯಾ, ಬಾಯಿಲಿ ಅಂತ. ಅವನು ಹೇಳ್ತಾನೆ, ಗುರುಗಳಿಗೆ ನಮಸ್ಕರಿಸಿ ನನ್ನ ಪಾವನವಾಯಿತು ಇವತ್ತು ಜನ್ಮ ಅಂತ ಹೇಳಿ ಅವನಿಗೆ ನಾನು ಕೀಳು ಜಾತಿಯವನು ಅಂಥೇಳಿ ಶಿಷ್ಯನ ಕಡೆ 7 ಗೆರೆಗಳನ್ನು ಹಾಕಿಸ್ತಾರೆ ನೆಲದ ಮೇಲೆ. ಒಂದೊಂದು ದಾಟು ಅಂತಾರೆ ಆ ಕೀಳೆ ಜಾತಿಯವನಿಗೆ. ಅವನು ಒಂದೊಂದು ದಾಟ್ತಾ ಹೋದಾಗ, ನೀನು ಮೊದಲೇ ಜನ್ಮದಲ್ಲಿ ಏನಾಗಿದ್ದೀಯ ಅಂದರೆ, ಅವನು ವನರಕ್ಷಕ ಬಿಲ್ಲರವನು, 2ನೇದು ಹಾಕಿದಾಗ ರಾವಣ ಎಂಬ ಕಿರಾತಕ, 3ನೇ ಗಾಂಗನೆ ಎಂಬ ಬೇಸ್ತನು, 4ನೇದು ಗೆರೆ ದಾಟಿದಾಗ ಶೂದ್ರನಾದ ರೈತ, 5ನೇದು ಸೋಮದತ್ತನೆಂಬ ವೈಶ್ಯ ಅಂತಾನೆ, 6ನೇದು ಗೋವರ್ಧನ ಎಂಬ ಕ್ಷತ್ರಿಯ, ಗೋವರ್ಧನ ವರ್ಮ ಎಂಬ ಕ್ಷತ್ರಿಯ. 7ನೇದು ದಾಟಿದ ಮೇಲೆ ಅವನು ಹೇಳ್ತಾನೆ, ಅಧ್ಯಾಪಕನಾದ ಬ್ರಾಹ್ಮಣ ಇದ್ದೆ ಅಂತ ಹೇಳ್ತಾನೆ. ಹಾಗಿದ್ರೆ ನೀನು ಈ ಇಬ್ಬರು ಪಂಡಿತರ ಜೊತೆಗೆ ಜಯಿಸು ಅಂದಮೇಲೆ ಅವರು ವೇದವನ್ನು ಹಾಡಿ ಪಂಡಿತರ ಜೊತೆಗೆ ಜಯಿಸಲು ಸಿದ್ಧನಾಗ್ತಾನೆ. ಯಾರೋ ಕೀಳು ಜಾತಿಯವನು. ಅದನ್ನು ನೋಡಿ ಅವರಿಬ್ಬರು ಪಂಡಿತರಿಗೆ ಉದರಬೇನೆ ಉಂಟಾಗಿ ಭಯಪಟ್ಟು ಗುರುಗಳ ಪಾದ ಮೇಲೆ ಬಿದ್ದು ತಮ್ಮ ತಪ್ಪಿಗಾಗಿ ಕ್ಷಮೆ ಕೇಳ್ಕೊತಾರೆ. ಗುರುಗಳು ಹೇಳ್ತಾರೆ, ನೀವು ಧರ್ಮವನ್ನು ಅನುಸರಿಸಿಲ್ಲ, ವಿರುದ್ಧವಾಗಿ ಹೋಗಿದ್ದೀರಾ, ಮತ್ತು ನಿಮಗೆ ಮುಂದಿನ ಜನ್ಮದಲ್ಲಿ ನೀವು ಬ್ರಹ್ಮ ರಾಕ್ಷಸರಾಗಿರ್ತೀರ ಅಂದಮೇಲೆ ಅವರು ವಿನಂತಿಯಿಂದ ಕೇಳ್ತಾರೆ, ನಮ್ಮ ತಪ್ಪಾಯಿತು, ಕ್ಷಮಿಸಿ, ನೀವು ಗುರುಗಳು ಪರಮಾತ್ಮರು ಅಂದಾಗ ಅವ್ರು ಹೇಳ್ತಾರೆ, ನೀವು 12 ವರ್ಷಗಳು ಬ್ರಹ್ಮ ರಾಕ್ಷಸರಾಗಿ ಇರ್ತೀರ, ಆದರೆ ನಾರಾಯಣಾನುವಾಕವನ್ನು ನೀವು ಕೇಳಿಸುವುದರಿಂದ ಪಾಪ ಪರಿಹಾರ ಆಗುತ್ತೆ ಅಂದಮೇಲೆ ಅವರು 12 ವರ್ಷ ಅಲ್ಲಿ ಬಿದ್ದು ಸತ್ತೋಗಿ ಬ್ರಹ್ಮ ರಾಕ್ಷಸರಾಗಿ ತಿರುಗ್ತಾ ಇರ್ತಾರೆ ಇಬ್ಬರು. ಆವಾಗ 12 ವರ್ಷ ಆದಮೇಲೆ ಒಬ್ಬನು ಬ್ರಾಹ್ಮಣನು ಇನ್ನೊಬ್ಬನಿಗೆ ನಾರಾಯಣನ ವಾಕವನ್ನು ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಅವರು ಪಾಪ ಪರಿಹಾರ ಮಾಡ್ಕೋತಾರೆ ಅಂತ ಇದೆ. ಆ ಚಾಂಡಾಲ ಇವನು ಕೇಳ್ತಾನೆ, ಈ ಕೀಳು ಜಾತಿಯವನು, ನನಗೆ ಯಾಕೆ ಈ ಜನ್ಮ, ಹಿಂದಿನ ಜನ್ಮದಲ್ಲಿ ವೇದವಿದನಿದ್ದೆ, ಈ ಜನ್ಮದಲ್ಲಿ ಯಾಕೆ ನಾನು ಚಾಂಡಾಲನಾದೆ, ಕೀಳು ಜಾತಿಯವನಾದೆ ಅಂದಾಗ ಸಿದ್ಧಯೋಗಿಗಳು ಹೇಳ್ತಾರೆ ನಾಮಧಾರಕನಿಗೆ, ಕೇಳು ಗುರುಗಳು ಏನು ಹೇಳ್ತಾ ಇದ್ದಾರೆ, ಯಾಕೆ ಅವನು ಚಾಂಡಾಲನಾದ ಈ ಜನ್ಮದಲ್ಲಿ ಅನ್ನೋದು. ಗುರುಗಳು ಹೇಳ್ತಾರೆ ಚಾಂಡಾಲನಿಗೆ, ನೋಡಪ್ಪ, ಯಾವ್ಯಾವುದು ಪಾಪ ಮಾಡಿದರೆ ಏನೇನಾಗುತ್ತೆ, ಯಾವ ಪಾಪಗಳಿಂದ ಎಂಥ ಅಧೋಗತಿಯನ್ನು ಉಂಟಾಗುತ್ತದೆ ಹೇಳುತ್ತೇನೆ ಕೇಳುವಂತಾರೆ ಗುರುಗಳು ಆ ಚಾಂಡಾಲನಿಗೆ. ಆಚಾರ ಪಾಲಿಸಿದ ವಿಪ್ರ ಹೀನ ಜಾತಿಯಲ್ಲಿ ಹುಟ್ಟುತ್ತಾನೆ. ತಾಯಿ ತಂದೆಯರನ್ನು, ಗುರುಗಳನ್ನು, ಕುಲಸ್ತ್ರೀಯನ್ನು, ದೇವತೆಯನ್ನು, ಸತ್ಯವನ್ನು, ಅಹಿಂಸೆಯನ್ನು ಬಿಟ್ಟವರು, ಕನ್ಯಾಶುಲ್ಕ ತೆಗೆದುಕೊಳ್ಳುವವರು, ಅನಾಚಾರಿಗಳ ಸಾಂಗತ್ಯ ಮಾಡುವವರು, ತಾಯಿ ತಂದೆಯರಿಂದ ಮಕ್ಕಳನ್ನು ದೂರ ಮಾಡುವವರು, ಹಸುಕರುಗಳನ್ನು ದೂರ ಮಾಡುವವರು, ಭಗವಂತನಿಂದ ಅರ್ಪಣೆ ಮಾಡದೆ ಆಹಾರ ತೆಗೆದುಕೊಳ್ಳುವರು, ಅತಿಥಿ ಸೇವೆ ಮಾಡದವರು, ಸದ್ಬ್ರಾಹ್ಮಣರನ್ನು ದೂಷಿಸಿ ಅಯೋಗ್ಯರನ್ನು ಗೌರವಿಸುವವರು, ಇತರ ಭೂಮಿಯನ್ನು ಅಪಹರಿಸುವವರು, ತಮ್ಮ ಗುರುಗಳನ್ನು ಯಜಮಾನರನ್ನು ದ್ವೇಷಿಸುವವರು, ನಂಬಿಕೆ ದ್ರೋಹ ಮಾಡಿದವರು, ಗಂಗಾ ನದಿ ತೀರ್ಥಗಳನ್ನು ನಿಂದಿಸುವವರು, ಶ್ರಾದ್ದ ಕರ್ಮಗಳನ್ನು ಮಾಡದಿರುವವರು, ಶಾಸ್ತ್ರ ತಿಳಿಯದೆ ವೈದ್ಯನ ಸೇವೆ ಮಾಡುವವರು, ಶುದ್ಧವಾದ ವೇದ ಮಾರ್ಗವನ್ನು ಬಿಟ್ಟು ಮಂತ್ರೋಪಯೋಗ ಮಾಡುವವರು, ಗುರುವೆಂದರೆ ಮಾನವ ಮಾತ್ರ ಎಂದು ಹೇಳುವವರು, ಅವರ ತಪ್ಪು ಎಣಿಸುವವರು, ಗುರುನಿಂದೆ ಸಂತೋಷಪಡುವವರು ಕೇಳಿ, ಶಿವಕೇಶವ ಬೇರೆ ಎನ್ನುವವರು, ನಿಂದಿಸುವವರು, ಸ್ವಧರ್ಮ ಬಿಟ್ಟು ಪರಧರ್ಮ ಹಿಡಿಯುವವರು, ಅನರ್ಹರಿಂದ ಮಂತ್ರೋಪದೇಶ ಪಡೆಯುವವರು, ಇವರಿಗೆ ಚಾಂಡಾಲ ಜನ್ಮ ಬರುತ್ತದೆ. ಇದೆಲ್ಲ ಮಾಡಿದವರಿಗೆ. ಗುರುವನ್ನು, ಕುಟುಂಬವನ್ನು ಬಿಟ್ಟವರಿಗೆ ಘೋರವಾದ ವ್ಯಾಧಿಗಳು ಉಂಟಾಗುತ್ತವೆ. ಇತರರ ರಹಸ್ಯಗಳನ್ನು, ಪಾಪಗಳನ್ನು ಬಯಲಿಗೆಳೆದು ಅವರಿಗೆ ಹೃದ್ರೋಗ ಬರುತ್ತದೆ.
ಗರ್ಭಸ್ರಾವ ಮಾಡಿಸಿಕೊಂಡು ಸ್ತ್ರೀ ಮರುಜನ್ಮದಲ್ಲಿ ಬಂಜೆಯಾಗುತ್ತಾಳೆ. ಇಲ್ಲದಿದ್ದರೆ ಅವಳಿಗೆ ಹುಟ್ಟಿದ ಮಗು ಎಲ್ಲ ಸಾಯ್ತಾ ಇರುತ್ತೆ ಬರೋ ಜನ್ಮದಲ್ಲಿ. ಧರ್ಮಶಾಸ್ತ್ರ ಪಾರಾಯಣಗಳನ್ನು ಕೇಳಿದವರು ಕ್ಯೂಟರಾಗ್ತಾರೆ. ಪತಿತರ ಸ್ನೇಹ ಮಾಡಿದ ಸ್ತ್ರೀ ಕತ್ತೆಯಾಗ್ತಾಳೆ. ಬ್ರಹ್ಮಹತ್ಯೆಯಿಂದ ಕ್ಷಯರೋಗವು, ಧರ್ಮ ವಿರುದ್ಧವಾದ ರತಿಯಿಂದ ಕುಷ್ಠರೋಗ ಉಂಟಾಗುತ್ತೆ. ನಂಬಿಕೆ ದ್ರೋಹದಿಂದ ದ್ವೇಷ ಅಜೀರ್ಣಗಳುಂಟಾಗುತ್ತವೆ. ಇತರರ ಸೇವಕರ ಮನಸ್ಸು ಕೆಡಿಸಿ ತಮ್ಮ ಸೇವೆ ಮಾಡಿಸಿಕೊಳ್ಳುವವರಿಗೆ ಸೆರೆಮನೆ ಪ್ರಾಪ್ತಿಯಾಗುತ್ತದೆ. ಪುಣ್ಯಕರ್ಮವನ್ನು ನಂಬದವರು, ಅಂಥ ಮಾತುಗಳನ್ನು ನಂಬಿದವರು ಪ್ರಜಾಹಿತಕರವಾದ ಕೆರೆ, ಬಾವಿ, ತೋಟ, ದಾರಿ, ಯಜ್ಞ ಧ್ವಂಸ ಮಾಡುವವರಿಗೆಲ್ಲ, ಏಕಾದಶಿ ದಿನ ಮತ್ತು ಬೇರೆ ಋತುಗಳಲ್ಲಿ ಹಗಲು ಊಟ ಮಾಡುವವರು, ದಾನ ಕೊಟ್ಟು ತಿರುಗಿ ಪಡೆಯುವವರು ಕೇಳಿ, ಪರಧರ್ಮವನ್ನು ಅನುಷ್ಠಾನ ಮಾಡುವವರು, ತಮ್ಮ ಪುಣ್ಯಗಳನ್ನು ಇತರರ ಪಾಪಗಳನ್ನು ದೊಡ್ಡದು ಮಾಡಿ ಹೇಳುವವರು, ಡಾಂಬಿಕ ದುಸ್ಸಂಗಿ ಯಂತ್ರಮಂತ್ರಗಳಿಂದ ಇತರರನ್ನು ಸಾಯಿಸುವವರು, ಕರ್ಮಭ್ರಷ್ಟ, ಬೇರೆಯವರ ಸಂತಾಪ ಉಂಟು ಮಾಡುವವರು, ಮರಣಿಸಿದ ಮೇಲೆ ಯಮಲೋಕದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಶಿಕ್ಷೆ ಅನುಭವಿಸಿ ನಂತರ ಚಾಂಡಾಲ ಯೋನಿಯಲ್ಲಿ ಜನ್ಮ ಪಡೆಯುತ್ತಾರೆ. ಇವರಿಗೆಲ್ಲ ಚಾಂಡಾಲ ಯೋಗ ಬರುತ್ತೆ. ನಾಮಧಾರಕ ಕೇಳ್ತಾರೆ ಸಿದ್ಧಮಣಿಗಳಿಗೆ, ಮತ್ಯಾವ ಪಾಪಗಳಿಂದ ಅದಕ್ಕೇನಾದರೂ ಮತ್ತ್ಯಾಕೆ ಚಾಂಡಾಲರು ಮತ್ಯಾವುದಕ್ಕೆ ಬರುತ್ತೆ ಅಂದಾಗ ಸಿದ್ಧರು ಹೇಳ್ತಾರೆ, ಯಾವುದಕ್ಕೆ ಚಾಂಡಾಲ ಇದು ಜನ್ಮ ಬರುತ್ತೆ ಅಂದರೆ, ಕ್ರೋಧ, ಶುದ್ರ ಸ್ತ್ರೀಯಲ್ಲಿ ಕಾಮಾಸಕ್ತಿ, ಎತ್ತು ಏರುವುದು, ಶುಂಠಿ ಎಲೆಗಳು ಮುಂತಾದ ರಸವಸ್ತುಗಳನ್ನು, ವೇದಗಳನ್ನು ಮಾರಾಟ ಮಾಡುವವರಿಗೆ ಬರುತ್ತೆ. ಭಗವದ್ದರ್ಪಿತವಾಗದ ಹಸು ಹಾಲು ಕುಡಿಯೋದು, ದುರ್ಮಾರ್ಗಿಗಳಿಂದ ದಾನ ಸ್ವೀಕರಿಸುವುದು, ಇತರರ ಜೀವನಾಧಾರವನ್ನು ಅಪಹರಿಸುವುದು, ಸಂಧ್ಯಾಕಾಲದ ನಿದ್ರೆ ಮಾಡುವುದು, ಬ್ರಾಹ್ಮಣನಿಗೆ ಕೂಡ ಮರುಜನ್ಮದಲ್ಲಿ ಚಾಂಡಾಳತ್ವ ಬರುತ್ತದೆ. ಯಮಲೋಕದಲ್ಲಿ ಅನುಭವಿಸುವ ಶಿಕ್ಷೆಗಳು 8,40,00,000. ಇದರಲ್ಲಿ ಮುಖ್ಯವಾದವು 21. ಪಾಪಿ ಮರಣಿಸಿದ ಕ್ಷಣವೇ ಯಮಭಟರು ಅವನ ಪ್ರಾಣವನ್ನು ಯಾತನಾ ಶರೀರ ಬಂಧಿಸಿ ಭಯಂಕರ ದಾರಿಯಲ್ಲಿ ಕರೆದುಕೊಂಡು ಹಸಿವು ಬಾಯಾರಿಕೆಗಳಿಂದ ಇದ್ದಾಗ ಹೊಡಿತಾ ಇರ್ತಾರೆ ಅವನಿಗೆ. ಯಮಭಟರು ಅವನನ್ನು ಭಯಪಡಿಸಿ ಮೂರ್ಛೆ ಹೋದರೆ ಎಬ್ಬಿಸಿ ಕೀವು ರಕ್ತ ಪ್ರವರಿಸುತ್ತಿರುವ ವೈತರಣಿ ನದಿ ಇದೆ, ಅಲ್ಲಿ ಮುಳುಗಿಸ್ತಾ ಇರ್ತಾರೆ ಎಳೆದುಕೊಂಡು. ಅವನು ಭೂಮಿಯಲ್ಲಿ ಮುಂದೆ ಜನಿಸ್ತಾನೆ ಆ ಶಿಕ್ಷೆ ಅನುಭವಿಸಿದಾದಮೇಲೆ. ಇಲ್ಲದಿದ್ದರೆ ಹಿಂದಿನ ಕರ್ಮನ ಅನುಸಾರ ಅವನು ಭೂತನೋ ಪ್ರೇತನೋ ಆಗಿ ತಿರುಗಾಡ್ತಾ ಇರ್ತಾನೆ ಹಿಂದಿನ ಕರ್ಮದಲ್ಲಿ ಪಾಪ ಇದ್ದರೆ. ಗುರುದ್ರೋಹಿ ವಿಪ್ರರನ್ನು ಪರವಾಗಿಗೊಳಿಸುವವನು ಬ್ರಹ್ಮರಾಕ್ಷಸನಾಗುತ್ತಾನೆ. ಹೀನರ ಸೇವೆ ಮಾಡಿದವನು ಕತ್ತೆಯಾಗಿ, ಅತಿಥಿಯನ್ನು ಬಿಟ್ಟು ಊಟ ಮಾಡುವವನು ಕೋಳಿಯಾಗಿ, ದ್ರವ್ಯಾಪಾರಿ ಒಂಟಿಯಾಗಿ, ಫಲಪತ್ರಾದಿಗಳನ್ನು ಕಳ್ಳತನ ಮಾಡಿದರೆ ಕೋತಿಯಾಗಿ, ಜೇನುತುಪ್ಪ ಕದ್ದರೆ ಪಕ್ಷಿಯಾಗಿ, ಮಾಂಸವನ್ನು ಅಪಹರಿಸಿದರೆ ಹದ್ದಾಗಿ, ಅನ್ನವನ್ನು ಅಪಹರಿಸಿದರೆ ಮಿಡತೆಯಾಗಿ, ನೀರನ್ನು ಅಪಹರಿಸಿದರೆ ಜಾತಕ ಪಕ್ಷಿಯಾಗಿ, ಧಾನ್ಯವನ್ನು ಅಪಹರಿಸಿದರೆ ಮತ್ತೆ ಮಿಡತೆಯಾಗಿ, ವಿಷವನ್ನು ಅಪಹರಿಸಿದರೆ ಚೀಳಾಗಿ ಜನ್ಮ ಪಡೆಯುತ್ತಾರೆ. ಸ್ವರ್ಣಾಪಹಾರಿ ಕ್ರಿಮಿಕೀಟಗಳಾಗಿ ಪಕ್ಷಿಯಾಗಿ ಹುಟ್ಟುತ್ತಾನೆ. ಹುಲ್ಲು ಕದ್ದರೆ ಪಶುವಾಗಿ, ಮಂತ್ರರಹಿತ ಊಟ ಮಾಡಿದರೆ ಕಾಗಿಯಾಗಿ, ಮಿತ್ರದ್ರೋಹಿ ಹದ್ದಾಗಿ ಜನಿಸುತ್ತಾರೆ. ಬ್ರಹ್ಮ ಹಂತಕ ಕ್ಷಯರೋಗಿಯಾಗಿ, ಗ್ರಂಥಚೋರ ಕುರುಡನಾಗಿ, ಸಮಾಜದ ಹಣವನ್ನು ಕದಿಯುವನು ಜೀವಕ್ಕೆ ಗಂಡಾಂತರವಿರುವ ರೋಗಿಯಾಗಿ, ದ್ರವ್ಯಾಪಹಾರಿ ಸಂತಾನಹೀನನಾಗಿ, ವಸ್ತ್ರಚೋರ ಚರ್ಮರೋಗಿಯಾಗ್ತಾನೆ. ಅಸತ್ಯವಾದಿ ಆಹಾರ ಕದಿಯುವವನು ಗುಲ್ಮರೋಗಿ ಆಗ್ತಾನೆ. ಆಮೇಲೆ ವಿಶ್ವಾಸಘಾತಕನಿಗೆ ವಾಂತಿಗಳು, ವೇದ ಧನವನ್ನು ಅಪಹರಿಸಿದವನು ಪಾಂಡುರೋಗಿ ಬಿಳುಪು ರೋಗಿ ಆಗ್ತಾನೆ. ಪರಸ್ತ್ರೀ ಗಮನದಿಂದ 100 ಜನ್ಮ ನಾಯಿ ಕೊಡ್ತಾನೆ. ಪರಸ್ತ್ರೀ ಭಗದರ್ಶನದಿಂದ ಕುರುಡನಾಗ್ತಾನೆ. ಪರಸ್ತ್ರೀ ಆಲಿಂಗನದಿಂದ ಹೃದಯ ರೋಗ ಬರುತ್ತದೆ. ನಾಮಧಾರಕ ಶ್ರದ್ಧೆಯಿಂದ ಕೇಳ್ತಾನೆ, ಇಂಥ ಪಾಪಗಳಿಗೆ ಪರಿಹಾರವೇ ಇಲ್ಲವೇ ತಿಳಿದೋ ತಿಳಿದೇ ಮಾಡಿದವರಿಗೆ? ಆಗ ತ್ರಿವಿಕ್ರಮ ಭಾರತಿಗೂ ಇದೇ ಸಂದೇಹ ಆಗಿತ್ತು.
ಆಮೇಲೆ ಗುರುಗಳು ಹೇಳ್ತಾರೆ, ಪ್ರಾಯಶ್ಚಿತ್ತವೇ ಇದಕ್ಕೆ ಪರಿಹಾರ. ಸಭೆಯಲ್ಲಿ ಒಪ್ಪಿಕೊಂಡು ಕೊಡುವ ಶಿಕ್ಷೆಯನ್ನು ಅನುಭವಿಸಬೇಕು. ಮತ್ತು ಸರಿಯಾದ ವೃತ್ತಾದಿಗಳನ್ನು ಆಚರಿಸಿ ಪಾಪನಾಶ ಮಾಡಿಕೊಳ್ಳಬೇಕು. ಹಾಗೆ ಆಗದಿದ್ದರೆ ಗೋದಾನವೋ ಇಲ್ಲ ಗೋವದ ಬೆಲೆಯನ್ನು ಮಾಡುವುದರಿಂದ ಪಾಪ ಕಳೆಯುತ್ತದೆ. ಮತ್ತು ದಶಸ್ನಾನಗಳು ಮತ್ತು 200 ಪ್ರಾಣಾಯಾಮಗಳು, ಸುವರ್ಣದಾನಗಳಿಂದ ಸ್ವಲ್ಪ ಪಾಪ ಕಳೆಯುತ್ತದೆ. ಸದ್ಗುರು ಸೇವೆಯಿಂದ ಮಹಾಪಾಪ ಮಾಯವಾಗುತ್ತದೆ. ಪ್ರಜಾಪತ್ಯ ಕೃಚ್ಛ ಎಂದರೆ ಮೊದಲು 3 ಹಗಲು ನಂತರ 3 ರಾತ್ರಿ ಊಟ ಮಾಡಬೇಕು ಮಾತ್ರ. ನಂತರ ಮರುದಿನ ಆಯಾಸಿತವಾಗಿ ಬಂದದ್ದನ್ನು ಭಗವತ್ ಪ್ರಸಾದವೆಂದು ತಿನ್ನುತ್ತಾ ಉಪವಾಸ ಮಾಡಬೇಕು. ಮತ್ತೆ 3 ದಿನ ಉಪವಾಸ ಮಾಡಬೇಕು. 10,000 ಗಾಯತ್ರಿ ಜಪ, ಅದರಲ್ಲಿ 10ರಷ್ಟು ಗಾಯತ್ರಿ ಹೋಮ ಮಾಡಿ 12 ಜನ ಬ್ರಾಹ್ಮಣರಿಗೆ ಊಟವಿಟ್ಟು ಗೋದಾನವಾಗಲಿ ಇಲ್ಲ ಗುರುಗಂಜಿಯಷ್ಟು ಸುವರ್ಣದಾನ ಕೊಡಬೇಕು. ಇನ್ನು ಶುಕ್ಲ ಪಾಡ್ಯಮಿ ಎಂದು ಒಂದು ತುತ್ತಿನೊಂದಿಗೆ ನೊಡನೆ ಮೊದಲು ಮಾಡಿ ಹುಣ್ಣಿಮೆಯವರೆಗೆ ದಿನಕ್ಕೊಂದು ತುತ್ತು ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು. ಪೂರ್ಣಿಮೆ ದಿನ 15 ತುತ್ತುಗಳನ್ನು ತಿಂದ ಮೇಲೆ ಮತ್ತೆ ದಿನಕ್ಕೊಂದು ತುತ್ತು ಕಡಿಮೆ ಮಾಡುತ್ತಾ ಅಮಾವಾಸ್ಯೆ ದಿನ ಉಪವಾಸ ಮಾಡಬೇಕು. ಹೀಗೆ ಚಂದ್ರ ಅನುಸರಿಸುವ ಚಂದ್ರಾಯಣ ವೃತ ಮಾಡುವುದು ಇವು ಪಾಪ ಪರಿಹಾರಗಳು. ನಿಜವಾಗಿ ನೋಡಿದರೆ ಈಗ ಮುಂದೆ ಬಿಲ್ವದಳ, ಅಶ್ವತ್ಥ ಕೊಂಬೆ, ಕಮಲ ಮುಂತಾದ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ಸ್ವಲ್ಪ ಪಾಪ ನಾಶವಾಗುತ್ತದೆ. ಗಂಗಾ ಸ್ನಾನ, ರಾಮೇಶ್ವರದಲ್ಲಿ ಸಮುದ್ರ ಸ್ನಾನ, ಪುಣ್ಯಕ್ಷೇತ್ರದಲ್ಲಿ ಅನುಷ್ಠಾನಗಳಿಂದ ಕೂಡ ಪಾಪ ನಾಶವಾಗುತ್ತದೆ. 1,00,000 ಗಾಯತ್ರಿ ಜಪದಿಂದ ಮದ್ಯಪಾನ ಮಾಡಿದ ದೋಷ, 1,00,000 ಗಾಯತ್ರಿ ಜಪದಿಂದ ಬ್ರಹ್ಮಹತ್ಯಾ ಪಾಪ, 7,00,000 ಜಪದಿಂದ ಚಿನ್ನ ಕದ್ದ ದೋಷ ಹೋಗುತ್ತದೆ. ಸರ್ವ ಪಾಪ ನಾಶಕ್ಕೆ ಪವಮಾನ ಸೂಕ್ತ 610, ಇಂದ್ರಮಿತ್ರ ಎನ್ನುವ 2 ಸೂಕ್ತ, ಕನ್ಯಸೂನ ಎನ್ನುವ ಶುನಶೇಪ ಸೂಕ್ತ, ಶಂನ ಇಂದ್ರಾಗ್ನಿ ಎನ್ನುವ ಶಾಂತಿ ಸೂಕ್ತ, ತ್ರಿಸುವರ್ಣ ಪೌರುಷ, ನಾಚಿಕೇತ, ಅಗಮರ್ಷಣ ಎನ್ನುವ ಸೂಕ್ತಗಳೊಡನೆ 6 ತಿಂಗಳ ಕಾಲ ವೇದ ಪಾರಾಯಣ ಮಾಡಿದರೆ ಮಹಾಪಾಪಗಳು ತೊಲಗುತ್ತವೆ. ಮಹಾಪಾಪ ಸರ್ವ ಪಾಪ ಶಾಂತಿಗೋಸ್ಕರ ವೇದ ಪಾರಾಯಣ ಮಾಡಿದರೆ ಮಹಾಪಾಪ ತೊಲಗುತ್ತದೆ. ದರ್ಭ್ಯ ಸಹಿತ ತೀರ್ಥ ತಗೊಳ್ಳಿ. ಸರ್ವ ಪಾಪ ಶಾಂತಿಗೋಸ್ಕರ ದರ್ಭ್ಯ ಸಹಿತ ತೀರ್ಥ ಮತ್ತು ಪಂಚಗವ್ಯ ಸೇವಿಸಬೇಕು. ಗಂಟೆ ಹೆಂಡರು ಇಬ್ಬರು ಪಾಪ ಮಾಡಿದರೆ ಇಬ್ಬರು ಪ್ರಾಯಶ್ಚಿತ್ತ ಮಾಡಬೇಕು. ನಾಮದಾರ ಕೇಳ್ತಾನೆ, ಕಲ್ಲಿನಲ್ಲಿ ಯಾವ ರೀತಿ ಒಂದು ಹನಿಯೂ ಹೋಗಲ್ವಾ? ಗಂಗಾ ನದಿಯಲ್ಲಿ ಎಷ್ಟೊಂದು ಕಲ್ಲಿನ ಗುಂಡಿಟ್ಟರು ಅದರಲ್ಲಿ ಹೋಗಲ್ವಾ? ಆ ಥರ ಪಾಪವನ್ನು ಕಳೆಯಲು ಅನುಭವಿಸಲೇಬೇಕಾದ ಕರ್ಮ. ನಂತರ ಶ್ರೀ ಗುರು ಚಾಂಡಾಲನಿಗೆ, ನೀನು ತಂದೆ ತಾಯಿರನ್ನು ಬಿಟ್ಟು ಗುರುಗಳನ್ನು ದೂಷಣೆ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ನಿನಗೆ ಚಾಂಡಾಲ ಜನ್ಮ ಬಂದಿದೆ. ಆಗ ಸ್ವಾಮಿ ಅವನು ಚಾಂಡಾಲ ಅಂತಾನೆ, ಸ್ವಾಮಿ ನೀವು ನಿಮ್ಮ ಕಟಾಕ್ಷದಿಂದ ನಾನು ಪಾಪ ವಿಮುಕ್ತನಾದೆ. ಯಾವ ರೀತಿ ಮಾನಸ ಸರೋವರದಲ್ಲಿ ಕಾಗೆ ಹಂಸವಾಯಿತು ಹಾಗೆ ಮುಳುಗಿ, ಪರಶುವೇದಿ ಮುಟ್ಟಿದ ತಕ್ಷಣ ಕಬ್ಬಿಣ ಬಂಗಾರವಾಯಿತು ಆ ಥರ. ಆವಾಗ ಅಂತಾನೆ, ನೀವು ಅಂಗೀಕರಿಸಿ ನನ್ನ ಬ್ರಾಹ್ಮಣನಾಗಿ ಮಾಡಿ ನೀವು ನನಗೆ ಅಂದಾಗ ಗುರುಗಳಂತಾರೆ, ಕರ್ಮವನ್ನು ಅನುಭವಿಸಬೇಕಾದದ್ದೇ. ಇಲ್ಲೊಂದು ಹೇಳ್ತೀನಿ ಕೇಳು. ಹಿಂದೆ ವಿಶ್ವಾಮಿತ್ರರು ಬ್ರಹ್ಮ ಋಷಿ ಆಗಬೇಕಂತ 100 ವರ್ಷ ತಪಸ್ಸು ಮಾಡಿದರು. ಅವರಿಗೆ ಇಂದ್ರಾದಿ ದೇವತೆಗಳವರಿಗೆ ಹೇಳ್ತಾರೆ, ನೀನು ವಶಿಷ್ಠರೇ ಬ್ರಹ್ಮ ಋಷಿ ಆಗಬೇಕಾದದ್ದು, ನೀನು ಅವ್ರ ಹತ್ರ ಹೋಗು, ನೀನು ಆಗಲ್ಲ ಅಂತಾರೆ. ಅವಾಗ ಅವ್ರು ಏನು ಮಾಡ್ತಾರೆ, ವಿಶ್ವಾಮಿತ್ರರು ವಶಿಷ್ಠನ ಹತ್ರ ಬಂದು ಕೇಳ್ತಾರೆ, ನಾನು ಬ್ರಹ್ಮರ್ಷಿಯೇ ಆಗಬೇಕು ಅಂತ. ವಶಿಷ್ಠರು ಅಂತಾರೆ ಅದು ಸಾಧ್ಯವಾಗದು ಅಂತಾರೆ. ಆಗ ಅವರು 100 ಜನ ವಶಿಷ್ಠರ ಮಕ್ಕಳನ್ನು ಕೊಂದಾಕ್ತಾರೆ. ಯಾರು? ವಿಶ್ವಾಮಿತ್ರ ಋಷಿಗಳು. ಆವಾಗಲೂ ವಶಿಷ್ಠರು ಸುಮ್ಮನೆ ಇರ್ತಾರೆ. ಆಮೇಲೆ ಒಂದು ದೊಡ್ಡ ಬಂಡೆಗಲ್ಲನ್ನು ತೆಗೆದುಕೊಂಡು ಅವ್ರ ಮೇಲೆ ಉರುಳಿಸೋಕ್ಕೆ ಹೋಗ್ತಾನೆ ವಶಿಷ್ಠರ ಮೇಲೆ ವಿಶ್ವಾಮಿತ್ರರು. ಆವಾಗ ವಿಚಾರ ಮಾಡ್ತಾರೆ, ಇದನ್ನು ಮಾಡಿದರೆ ನನಗೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ, ಮುಂದೆ ನಾನು
ಬ್ರಹ್ಮರ್ಷಿ ಆಗಲಾರೆ. ಅದಕ್ಕೆ ಹಾಗೆ ಮಾಡಕೂಡದಂತ ಅವರು ಬಂದು ಕಾಲಿಡಿದು ನಮಸ್ಕಾರ ಮಾಡ್ತಾರೆ ವಸಿಷ್ಠರಿಗೆ. ತಪ್ಪಾಯಿತು ಅಂತ ವಿಶ್ವಾಮಿತ್ರರು. ಆಗ ವಸಿಷ್ಠರು ಹೇಳ್ತಾರೆ, ನೋಡು, ನೀನು ಸೂರ್ಯ ಕಿರಣಗಳಿಂದ ನಿನ್ನ ಶರೀರವನ್ನು ತಪನಗೊಳಿಸಿಕೊಂಡು ಹೊಸ ಶರೀರವನ್ನು ತೋರಿಸು ಅಂದಾಗ ವಿಶ್ವಾಮಿತ್ರರು ಸೂರ್ಯ ಕಿರಣಗಳಿಂದ ತಮ್ಮ ದೇಹ ಸುಟ್ಟು ಹೋಗುವಂತೆ ಹೊಸ ದೇಹ ಬರುವಂತೆ ಅಷ್ಟು ತಪಸ್ಸು ಮಾಡ್ತಾರೆ. ನಂತರ ಅವರನ್ನು ಬ್ರಹ್ಮರ್ಷಿಯಾಗಿ ವಸಿಷ್ಠರು ಅಂಗೀಕರಿಸ್ತಾರೆ. ಅಂಥದ್ದೇನು ಮಾಡಿದ್ಯಪ್ಪ ನೀನು ಅಂತಾರೆ ಚಾಂಡಾಲನಿಗೆ ಗುರುಗಳು. ಅಂದರೆ ಹಳೆಯ ಜನ್ಮದ ಮೊದಲಿನ ಜನ್ಮದಲ್ಲಿ ಏನು ಮಾಡಿದ್ಯೋ ಅನುಭವಿಸಲೇಬೇಕು, ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗ್ತೀಯ ನೀನು ಅಂತ. ಆಗ ಆ ಚಾಂಡಾಲನ ಹೆಂಡತಿ ಮಕ್ಕಳು ಬರ್ತಾರೆ ಸ್ವಲ್ಪ ಹೊತ್ತಾದಮೇಲೆ. ಅವನಂತಾನೆ ಹೆಂಡತಿ ಮಕ್ಕಳಿಗೆ, ಮುಟ್ಟಬೇಡಿ, ನಾನು ಬ್ರಾಹ್ಮಣ. ಅವ್ರಿಗೆ ಏನು ಹುಚ್ಚಿಡ್ತಿದ್ಯಾ ಅವನಿಗೆ? ಗುರುಗಳಿಗೆ ಅಂತಾರೆ, ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ ನಮ್ಮ ಗಂಡ ಅಂತಾಳೆ ಅವಳು. ಗುರುಗಳು ನಕ್ಕು ಸರಿ ಅಂತ ಗುರುಗಳು ಏನು ಮಾಡ್ತಾರೆ, ಶಿಷ್ಯನಿಗೆ ಹೇಳ್ತಾರೆ, ಒಬ್ಬರು ಬ್ರಾಹ್ಮಣನನ್ನು ಕರೆಸು ಅಂದಮೇಲೆ ಅವನು ಗ್ರಾಮಲ್ಲಿ ಹೋಗಿ ಊರಲ್ಲಿ ಕರ್ಕೊಂಬರ್ತಾನೆ ಬ್ರಾಹ್ಮಣನ. ಅವನಿಗೆ ಸ್ನಾನ ಮಾಡಿಸು ಅಂತಾರೆ. ಯಾಕಂದರೆ ಅವರು ಭಸ್ಮ ಅವನು ಚಾಂಡಾಲನ ಮೇಲೆ ಹಾಕಿದಾಗ ಆ ಭಸ್ಮ ಅವನ ಮೇಲೆ ಬಿದ್ದಿರುವುದಕ್ಕೆ ಹಂಗೆ ಮಾಡ್ತಾ ಇರ್ತಾನೆ ಅವನ ಸ್ನಾನ ಮಾಡಿಸಿ ಅವನ ಮಡಿಕೆಯಿಂದ ತೊಳೆದಾಗ ಆ ಬ್ರಾಹ್ಮಣ ಬಂದು ತೊಳಿತಾನೆ ಆವಾಗ ಅವನು ನೆನಪಾಗುತ್ತೆ ಹೆಂಡತಿ ಮಕ್ಕಳ ಜೊತೆಗೆ ಹೋಗ್ತಾನೆ ಅಂತ. ಆವಾಗ ಇವ್ರು ಎಲ್ಲರೂ ಆಶ್ಚರ್ಯಪಡ್ತಾರೆ. ತ್ರಿವಿಕ್ರಮ ಭಾರತಿ ಕೇಳ್ತಾರೆ, ಯಾಕೆ ಅವನು ಹಂಗೆ ಮಾಡ್ದ ಮೇಲೆ ಗುರುಗಳು ಹೇಳ್ತಾರೆ, ಅವನಿಗೆ ಭಸ್ಮ ಅವನ ಮೈ ಮೇಲೆ ಬಿದ್ದಿದ್ದಕ್ಕೆ ಹಾಗೆ ಮಾಡ್ದ ಅವನು. ಅದಕ್ಕೆ ಭಸ್ಮದ ಮಹಿಮೆ ತುಂಬ ಅಪಾರವಾದದ್ದು, ತುಂಬ ಮಹತ್ವದ್ದು. ಶಿವನೂ ಕೂಡ ಅದನ್ನು ಧರಿಸುತ್ತಾರೆ. ಆಗ ಸಿದ್ಧಮುನಿಗಳು ಇವರು ತ್ರಿವಿಕ್ರಮ ಭಾರತಿಗಳು ಗುರುಗಳಿಗೆ ಕೇಳ್ತಾರೆ, ಭಸ್ಮದ ಮಹತ್ವವನ್ನು ಮಹಿಮೆಯನ್ನು ತಿಳಿಸಿ ಅಂತ ಕೇಳ್ತಾರೆ. ಶ್ರೀ ದತ್ತಾಗುರುವೇ ನಮಃ, ಶ್ರೀಪಾದ ಶ್ರೀ ವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿ ನಮಃ. ಇಲ್ಲಿಗೆ 28ನೇ ಅಧ್ಯಾಯ ಮುಕ್ತಾಯವಾಯಿತು. ತಾವು ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ 29ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.